ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮಾಡಿರುವಂತಹ ಮುದ್ದೆ ಉಳಿದಿದೆಯಾ? ಅದೇ ಮುದ್ದೆನ ಸಂಜೆ ಅಥವಾ ರಾತ್ರಿ ತಿನ್ನೋಕ್ಕೆ ಬೇಜಾರಾಗ್ತಿದೆಯಾ? ಹಾಗಾದರೆ ನೀವು ಈ ಅಡುಗೆನ ಮಾಡಿಕೊಂಡು ತಿನ್ನಿ, ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡಬಹುದು. ಸ್ಟವ್ ಹಚ್ಚದೆ, ಬೇಯಿಸುವ ಕೆಲಸ ಇಲ್ಲದೆ, ರುಬ್ಬುವ ಕೆಲಸ ಇಲ್ಲದೆ ತುಂಬ ಸುಲಭವಾಗಿ ಮಾಡುವಂತಹ ಅಡುಗೆ ಇದು. ಹಾಗೆ ಹೊಟ್ಟೆ ತುಂಬುತ್ತೆ, ರುಚಿಯೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ಬೆಳಿಗ್ಗೆ ಮಾಡಿರುವಂತಹ ಮುದ್ದೆ ಉಳಿದಿದೆ. ಆ ಮುದ್ದೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಬೇಕು. ಚೆನ್ನಾಗಿ ಇದನ್ನ ಕಿವುಚಬೇಕು. ಕೈಯಲ್ಲೇ ಕಿವುಚಿದ್ರೆ ಒಳ್ಳೆಯದು. ನಂತರ ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಈ ರೀತಿ ಮತ್ತೊಮ್ಮೆ ಚೆನ್ನಾಗಿ ಇದನ್ನ ಕಿವುಚಬೇಕು. ನೀರನ್ನು ಒಂದೇ ಸಾರಿ ಹಾಕೋಕೆ ಹೋಗಬೇಡಿ. ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು. ರಾಗಿ ತಿನ್ನೋಕ್ಕೆ ತುಂಬ ಜನ ಹಿಂದೇಟೊಡಿತಾರೆ, ಆದರೆ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿಯಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಇದು ಎಲುಬಿಗೂ ಮತ್ತು ಹಲ್ಲಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಹಾಗೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣಕ್ಕೆ ತರುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ರಾಗಿ ತಿನ್ನೋದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ರಾಗಿಯಲ್ಲಿ ಐರನ್ನು ಹೆಚ್ಚಾಗಿರುತ್ತೆ. ಹಾಗೂ ತೂಕ ಕಡಿಮೆ ಮಾಡ್ಕೊಳ್ಳೋವರು ರಾಗಿ ತಿನ್ನೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ಅರ್ಧ ಕ್ಯಾರೆಟನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆ ತುಂಬ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಸ್ಪೂನಿನಷ್ಟು ಈರುಳ್ಳಿ ಹಾಕಿದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಮುದ್ದೆಯಲ್ಲಿ ಉಪ್ಪಿರೋದ್ರಿಂದ ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಖಾರಕ್ಕೆ ನೀವು ಕಾಳುಮೆಣಸು ಪುಡಿ ಬೇಕಾದರೂ ಹಾಕಬಹುದು. ನಾನಿಲ್ಲಿ 1/4 ಸ್ಪೂನಿನಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿದ್ದೀನಿ. ನಂತರ ಇದಕ್ಕೆ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ. 1/4 ಲೋಟದಷ್ಟು ಮಜ್ಜಿಗೆ ಹಾಕಿದ್ದೀನಿ. ಎಲ್ಲ ಪದಾರ್ಥಗಳು ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ರುಚಿಕರವಾದ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ರೆಡಿ ಆಗುತ್ತೆ. ಇದನ್ನು ಸ್ಪೂನಲ್ಲಿ ತಿನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಕುಡಿಯೋದಾದರೆ ಈ ರೀತಿ ನೀರಾಗಿ ಮಾಡ್ಕೊಳ್ಳಿ. ಬೇಸಿಗೆಗಾಲದಲ್ಲಿ ದೇಹಕ್ಕೆ ತಂಪನ್ನು ನೀಡುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಕರವಾದ ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳಬಹುದು. ಇದನ್ನು ನೀವು ಕುಡಿದ್ರೆ ಹೊಟ್ಟೆ ಫುಲ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.